ಹಾಯ್ ನಮಸ್ಕಾರ ಎಲ್ಲರಿಗೂ ಮಾನಸಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕ್ಯಾರೆಟ್ಸು, ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಗರಂ ಮಸಾಲೆ ಜೊತೆಗೆ ಈರುಳ್ಳಿನ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಎಲ್ಲ ತರಕಾರಿಯನ್ನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಎಲ್ಲದನ್ನು ಹೆಚ್ಕೊಂಡಿದ್ದೀನಿ. ನಾನು ಯಾವ ತರಕಾರಿ ಸಿಗುತ್ತೆ ಅದರಲ್ಲೇ ಪಲಾವ್ ಮಾಡ್ತೀನಿ. ಕೆಲವು ಸಾರಿ ಇದೇ ಬೇಕು ಅದೇ ಬೇಕಂತಿಲ್ಲ, ಇಷ್ಟರಲ್ಲೇ ಪಲಾವ್ ಮಾಡಿದ್ದೀನಿ ನಾನು. ಇದು ಸಂಜೆಗೆ ನಮ್ಮ ಮನೆಯಲ್ಲಿ ಹೂವಾಗಿತ್ತಲ್ವ ಅದನ್ನು ತೆಗೆದಿದ್ದೀನಿ. ಕೆಲವ್ರು ಸತಿ ದೊಡ್ಡದೇ ಆಗುತ್ತೆ, ಕೆಲವ್ರು ಸತಿ ಸಣ್ಣ ಸಣ್ಣ ಹೂವಾಗಿಬಿಡುತ್ತೆ. ಇದು ನರ್ಸರಿಯಿಂದ ತಂದದ್ದು ಗಿಡಗಳು ಹಾಗೆ ಏನೋ ಗೊತ್ತಿಲ್ಲ. ಸಣ್ಣ ಅಂದರೆ ಸಣ್ಣ ಆಗಿಬಿಡುತ್ತೆ ಕೆಲವು ಸರಿ ನರ್ಸರಿ ಸಿಗುತ್ತಲ್ವ, ನೀವು ತರಬೇಕಿದ್ರೆ ನೋಡ್ತಿರಲ್ಲ ದೊಡ್ಡ ದೊಡ್ಡ ಹೂಗಳು, ಅದೇ ರೀತಿ ಆಗುತ್ತೆ. ಇಲ್ಲಾಂದರೆ ಸಣ್ಣಕ್ಕೆ ಸಿಗುತ್ತೆ. ನೋಡಿ ತೆಗೆದಿದ್ದೀನಿ ಇವತ್ತೇ, ಚೆಂದ ಇದೆ ಅಲ್ವಾ. 2 ಹೂವನ್ನ ತೆಗೆದಿದ್ದೀನಿ ಇವತ್ತೇ. ಇದು ನೋಡಿ ಬಟನ್ ಗುಲಾಬಿ, ಸೇಮ್ ಪಿಂಕ್ ಕಲರ್. ಒಂದು ಫುಲ್ಲು ಗೊಂಚಲೆ ಆಗಿದೆ, ಬಟ್ ಎಲ್ಲನೂ ತೆಗಿತಾ ಇಲ್ಲ ನಾನು, ಒಂದನ್ನೇ ತೆಗೆದಿದ್ದೀನಿ. ಎಷ್ಟು ಚೆಂದ ಇದೆ ನೋಡಿ, ಹೂಗಳೇ ಹಾಗಲ್ವಾ. ನೋಡಿದ್ರೆ ಸ್ವಲ್ಪ ಮೂಡೆಲ್ಲ ಫ್ರೆಶ್ ಆಗಬೇಕು. ಏನೇ ಟೆನ್ಷನ್ ಇದ್ರೂ ಒಂದು ಸತಿ ಗಾರ್ಡನ್ ನೋಡಿದ ತಕ್ಷಣ ಖುಷಿಯಾಗಿಬಿಡುತ್ತೆ. ಈಗ ಸಂಜೆ ಟೈಮು ಟೀ ಮಾಡ್ತಾಯಿದ್ದೀನಿ ನಾನು. ಟೀಗೆಲ್ಲನೂ ಹಾಕಿ ಇಟ್ಟಿದ್ದೀನಿ ನಾನು, ಕುದೀತಾ ಇದೆ ಚೆನ್ನಾಗಿ. ಇದಾದಮೇಲೆ ನಾನು ಹಾಲು ಹಾಕ್ಕೋತೀನಿ. ಇವತ್ತು ಏನಿಲ್ಲ, ಈ ರೀತಿಯೇ ಕ್ಲಿಪ್ಸ್ಗಳು, ಸಣ್ಣ ಸಣ್ಣ ಕ್ಲಿಪ್ಸ್ಗಳನ್ನ ಹಾಕಿದ್ದೇನೆ ನಾನು ನನ್ನ ವ್ಲಾಗ್ನಲ್ಲಿ. ಈಗ ಸಂಜೆ ಟೈಮ್ ಟೀ ಕುಡಿದಾದ್ಮೇಲೆ ಸ್ವಲ್ಪ ಹೂವನ್ನ ತೆಗೆಯುವ ಅಂತ ಬಂದಿದ್ದೀನಿ. ನೋಡಿ ಭಟ್ಕಳ ಮಲ್ಲಿಗೆ, ಮಳೆ ಬಿದ್ದ ವ್ಯಾಪಾರನೇ ಏನೋ ಗೊತ್ತಿಲ್ಲ, ಸ್ವಲ್ಪ ಕಡಿಮೆನೇ ಆಗಿಬಿಟ್ಟಿದೆ. ಮಳೆ ಬಿದ್ದರೆ ಜಾಸ್ತಿ ಆಗೋದಿಲ್ಲ ಈ ಹೂಗಳು, ಬಿಸಿಲು ಜಾಸ್ತಿನೇ ಬೇಕು ಇದಕ್ಕೆ. ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಇಳುವರಿ, ಹಾಗಾಗಿ ಅಲ್ಲೊಂದು ಇಲ್ಲೊಂದು ಆಗಿದೆ. ಈಗೀಗ ಸ್ವಲ್ಪ ಬೀಳ್ತಾ ಇದೆ, ಬಿಸಿಲಿಗೆ ಸಣ್ಣ ಸಣ್ಣದಾಗಿ ಮೊಕ್ಕೆಗಳು ಬರ್ತಾ ಇವೆ. ಈಗ ನನಗೆ ಆ ದಿನ ತೋರಿಸಿದ್ನಲ್ಲ ನಾನು ಬದನೆಕಾಯಿ, ಇವತ್ತು ನೋಡಿ ಕಾಣಿಸ್ತಾ ಇದ್ದಲ್ವ ಚೆನ್ನಾಗಿ, ಸುಮಾರು ದೊಡ್ಡ ಆಗಿದೆ. ಹಸಿರು ಬದನೆಕಾಯಿ ಇದು. ಇನ್ನಷ್ಟು ಕೆಲವು ಹೂಗಳು ಬಿಟ್ಕೊಂಡಿದೆ, ಎಲ್ಲೋ ಒಂದು ಸಣ್ಣ ಕಾಯಿ ಆಗಿದೆ. ಬದನೆಕಾಯಿ ಮಾತ್ರ ಎನಿ ಟೈಮ್ ಇಳುವರಿ ಕೊಡುತ್ತೆ, ಒಂದು ಸತಿ ನೆಟ್ಟರೆ ಸಾಕು. ಈಗ ನೋಡಿ ಚಹಾ ರೆಡಿಯಾಗಿದೆ, ಒಳಗಡೆ ಬಂದು ಒಂದು ರೌಂಡ್ ಚಹಾ ಕುಡಿದು ಬಾಕಿ ಕೆಲಸ ಮಾಡುವ. ಚಾಯ್ ಜೊತೆಗೆ ಈ ಅವಲಕ್ಕಿ ಒಗ್ಗರಣೆ ಅಂತಿರಲ್ಲ ಅದು ಇವತ್ತೇ ಚೆನ್ನಾಗಿರುತ್ತೆ. ಇದು ನಮ್ಮ ಮನೆಯವರು ಗೋವಾಕ್ಕೆ ಹೋದಾಗ ತೊಗೊಂಡು ಬಂದಿದ್ದಾರೆ ಅಲ್ಲಿಂದ. ಈಗ 7 ಗಂಟೆ ಟೈಮು, ಮತ್ತು ಫ್ರೂಟ್ಸ್ ಕಟ್ ಮಾಡ್ತಾ ಇದ್ದೇನೆ. ಮಧ್ಯೆ ಮಧ್ಯದಲ್ಲಿ ಈ ರೀತಿ ಫ್ರೂಟ್ಸು ಜ್ಯೂಸ್ ಎಲ್ಲ ಕುಡಿತಾ ಇದ್ದರೆ ಸ್ವಲ್ಪ ಬೇಸಿಗೆಗಾಲದಲ್ಲಿ ತಂಪು ಅನಿಸುತ್ತೆ. ಆಗಾಗ ಫ್ರೂಟ್ಸ್ ತಿಂದರೆ ಒಳ್ಳೆಯದು ದೇಹಕ್ಕೆ. ಈ ಬೇಸಿಗೆಗಾಲದಲ್ಲಿ ಯಾವ್ಯಾವ ಹಣ್ಣುಗಳು ಬರುತ್ತೆ ನೋಡಿ, ಎಲ್ಲನೂ ಒಂದು ಸತಿ ತಿಂದುಬಿಡಬೇಕು, ಆಮೇಲೆ ತಿನ್ನೋದಕ್ಕಾಗೋದಿಲ್ಲ. ಅದು ಈ ಮಳೆಗಾಲದಲ್ಲೂ ಸಿಗುತ್ತೆ ಇಂಥದ್ದು, ಅದನ್ನೆಲ್ಲ ತಿಂದರೆ ಪ್ರಯೋಜನ ಇಲ್ಲ. ಈಗ ಬೇಸಿಗೆಗಾಲದಲ್ಲಿ ಇಂಥದ್ದೆಲ್ಲ ತಿಂದರೆ ಸ್ವಲ್ಪ ದೇಹ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಇಲ್ಲಿ ಜ್ಯೂಸ್ ಮಾಡ್ತಾಯಿದ್ದೇನೆ, ಇದು ರಾ ಜ್ಯೂಸು. ಇದ್ರ ಜೊತೆಗೆ ಸ್ವಲ್ಪ ಹಾಲು ಕೂಡ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಉದ್ದಿನ ದೋಸೆ ಮಾಡ್ತಾಯಿದ್ದೀನಿ ನಾನು. ನೋಡಿ ಯಾವ ರೀತಿ ಉಪ್ಕೊಂಡಿದೆ ಅಂತ ಉದ್ದು. ಈ ಬೇಸಿಗೆಗಾಲದಲ್ಲಿ ಹಿಟ್ಟು ಮಾತ್ರ ಸರಿಯಾಗಿ ಉಪ್ಕೊಳ್ಳುತ್ತೆ ಬೆಳಗ್ಗೆ ಬೆಳಗ್ಗೆ. ಇದು ನಾನು ಚಟ್ನಿಗೆ ಕಾಯಿ ತುರಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಉಪ್ಪು. ಬೆಳ್ಳುಳ್ಳಿ ಚಟ್ನಿ ಇವತ್ತೆ ದೋಸೆ ಜೊತೆಗೆ. ಸ್ವಲ್ಪ ಲೇಟಾಗೇ ರುಬ್ಕೋಬೇಕು, ರಾತ್ರಿಗೆ ಒಂದು 10 ಗಂಟೆ ಆದಮೇಲೆ ರುಬ್ಕೊಂಡ್ರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಬೆಳಿಗ್ಗೆ. ಇಲ್ಲಾಂದರೆ ಭಾಳನೇ ಉತ್ಕೊಂಡ್ಬಿಡುತ್ತೆ ಇದು ದೋಸೆ ಹಿಟ್ಟು. ಸ್ವಲ್ಪ ಲೇಟಾಗಿ ಮಾಡಿಕೊಂಡ್ರೆ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ದೋಸೆ. ರೆಡಿಯಾಗಿದೆ ದೋಸೆ ಮತ್ತು ಚಟ್ನಿ. ಇಲ್ಲಿ ನೋಡಿ ಇವತ್ತು ಅನ್ನಕ್ಕೆ ಇಟ್ಟಿದ್ದೀನಿ ನಾನು ಒಲೆಯಲ್ಲಿ. ಸ್ವಲ್ಪ ಕಟ್ಟಿಗೆ ಇತ್ತು, ಹಾಗಾಗಿ ಮಾಡ್ಕೊಂಡು ಬಿಡೋಣ ಅಂತ ಅನ್ನಕ್ಕೆ ಮಾತ್ರ ಇಟ್ಟಿದ್ದೀನಿ. ಜೊತೆಗೆ
ಕುಡಿಯೋದಕ್ಕೆ ನೀರು ಕೂಡ ಬಿಸಿ ಮಾಡ್ಕೊಳ್ತೀನಿ ನಾನು ಇದರಲ್ಲೇ. ಈಗ ನಾನು ಸಾಂಬಾರು ಮಾಡೋದಕ್ಕೆ ಬಂದಿದ್ದೀನಿ. ಈ ನವಿಲುಕೋಸು, ಕ್ಯಾರೆಟು ಇದರನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಜೊತೆಗೆ ಟೊಮೆಟೊ ಮತ್ತು ಬದನೆಕಾಯಿ ಫಸ್ಟಿಗೆ ಹಾಕಿಲ್ಲ ನಾನು, ಯಾಕಂದರೆ ಅದ್ರ ಪಾಯಸ ಥರ ಆಗಿಬಿಡುತ್ತೆ, ಅದಕ್ಕೋಸ್ಕರನೇ. ಎಲ್ಲ ನವಿಲುಕೋಸು, ನಾನು ಈ ನವಿಲುಕೋಸು ಎಲೆ ತೆಗೆಯೋದಕ್ಕೆ ಬಂದಿದ್ದೀನಿ. ಯಾಕಂದರೆ ನವಿಲುಕೋಸು ಸಾಂಬಾರು ಮಾಡ್ತಾಯಿದ್ದೀನಲ್ವ, ಅದರ ಎಲೆದು ಸುಕ್ಕ ಮಾಡ್ತಾಯಿದ್ದೀನಿ ನಾನು. ನಮ್ಮ ಮನೆಯಲ್ಲೂ ಇದೆಯಲ್ವ ಎಲೆ, ಇದು ಹಾಗೆ ಬಿಟ್ಟರೆ ಹಾಳಾಗೋಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನಮ್ಮ ಗಿಡದಲ್ಲಿ ಸಣ್ಣ ಸಣ್ಣಕ್ಕೆ ಇದೆ ನೋಡಿ ಎಲೆ. ಬಾಕಿ ನಾವು ಮಾರ್ಕೆಟಿಂದ ತರ್ತೀವಲ್ವ, ಅದು ತುಂಬಾ ದೊಡ್ಡ ದೊಡ್ಡ ಎಲೆ ಇರುತ್ತೆ, ಹೈಬ್ರಿಡ್ ಎಲೆಗಳು. ಏನು ಹಾಕಿ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನವಿಲುಕೋಸು ಕೂಡ ಅಷ್ಟೇ, ಎಷ್ಟು ದೊಡ್ಡ ಗೆಡ್ಡೆಗಳು ಸಿಕ್ಕಿದೆ. ಭಾಳ ದೊಡ್ಡ ಇತ್ತು, ಆದರೆ ಏನು ತುಂಬಾ ಬೆಳೆದ್ಬಿಟ್ಟಿದೆ. ಅಷ್ಟು ದೊಡ್ಡ ಇತ್ತದು. ಸುಮಾರಷ್ಟು ವೇಸ್ಟ್ ಆಗೋಯಿತು. ಸುಕ್ಕ ಮಾಡೋದಕ್ಕಿಂತ ಸಾಂಬಾರಿಗೆ ಹಾಕೋದಕ್ಕಿಂತ ವೇಸ್ಟ್ ಆಗಿಯೇ ಹೋಯಿತು ಜಾಸ್ತಿ. ಇದಷ್ಟು ಎಲೆನ ತೆಗೆದು ನಾನೀಗ ಸುಕ್ಕ ಮಾಡ್ತೀನಿ. ಇದ್ರ ಸುಕ್ಕ ತುಂಬ ಚೆನ್ನಾಗಾಗುತ್ತೆ. ಏನಿಲ್ಲ ಜಾಸ್ತಿ ಅದಕ್ಕೆ ಇಂಗ್ರೀಡಿಯೆಂಟ್ಸು. ಈಗ ವಾಪಸ್ ನಾನು ಒಳಗಡೆ ಬಂದು ಇದು ಸಾಂಬಾರಿಗೆ ಬಾಕಿ ಏನೇನು ಬೇಕೋ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಆಲ್ರೆಡಿ ನಾನು 2 ಸೀಟಿ ಕೂಗಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಬದನೆಕಾಯಿನ ಹಾಕಿ ಒಂದು ಸೈಡ್ ಇಟ್ಟಿದ್ದೀನಿ. ಈಗ ಇದಕ್ಕೆ ಮಸಾಲೆ ನೋಡಿ, ಕಾಯಿ ತುರಿ, ಮೆಂತ್ಯ, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಬೀಜ ಮತ್ತು ಬ್ಯಾಡಗಿ ಮೆಣಸು ಮತ್ತು ಸ್ವಲ್ಪ ಬಡೆ ಸೊಪ್ಪು ಹಾಕಿದ್ದೀನಿ ನಾನು. ಇದಿಷ್ಟನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಬದನೆಕಾಯಿ ಎಲ್ಲ ಬೆಂದಿದೆ. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮಸಾಲೆನ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ಸಾರು ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಿನ್ನೆ ನೋಡಿ. ಸ್ವಲ್ಪ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಥವಾ ಗಟ್ಟಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಆಗಿ ಮಾಡ್ತೀನಿ, ಜಾಸ್ತಿ ತೆಳ್ಳಗೂ ಅಲ್ಲ ಜಾಸ್ತಿ ದಪ್ಪನೂ ಅಲ್ಲ. ಚೆನ್ನಾಗಿ ಕುದೀತಾ ಇದೆ ಈಗ. ಈ ಬೇಸಿಗೆಗಾಲದಲ್ಲಿ ಮಧ್ಯಾಹ್ನ ಮಾಡಿದ್ದು ರಾತ್ರಿಯೇ ಹಾಳಾಗಿಬಿಡುತ್ತೆ, ಆ ರೀತಿ ಬಿಸಿಲು ಬೀಳ್ತಾ ಇದೆ ಈಗ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಅರ್ಧಂಬರ್ಧ ಏನು ಮಸಾಲೆ ಹಸಿಯಾಗಿ ಇಡೋದಕ್ಕೆ ಹೋಗಬೇಡಿ. ಚೆನ್ನಾಗಿ ಕುದಿಸ್ಕೊಂಡಷ್ಟು ಚೆನ್ನಾಗಿ ಬರುತ್ತದು. ಇದಕ್ಕೆ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು, ಹಿಂಗಿನ ಒಗ್ಗರಣೆ. ಹಿಂಗನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಸಿಯಾಗೇ ಇರುತ್ತದು. ಇದಕ್ಕೆ ಸಾಸಿವೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಡ್ತಾಯಿದ್ದೀನಿ ನಾನು. ಈಗ ಇದನ್ನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ನಾನು. ನೋಡಿ ರೆಡಿಯಾಗಿದೆ ಸಾಂಬಾರು. ನಮ್ಮ ಉತ್ತರ ಕನ್ನಡದಲ್ಲಿ ಜಾಸ್ತಿ ಏನು ಸ್ಪೆಷಲ್ಲಾಗಿ ಮಾಡೋದಿಲ್ಲ, ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನೇ ನಾವು ಮಾಡೋದು. ಜಾಸ್ತಿ ಸ್ಪೆಷಲ್ ಅಡುಗೆಗಳು ಏನಿಲ್ಲ, ಅದೇ ಟೇಸ್ಟಿಯಾಗೂ ಇರುತ್ತೆ. ಈಗ ಮತ್ತೆ ಕಲ್ಲಂಗಡಿ ಹಣ್ಣೆ ನಾನು ಕಟ್ ಮಾಡ್ತಾಯಿದ್ದೀನಿ. ಸುಮಾರಷ್ಟು ದೊಡ್ಡದೇ ತಂದಿದ್ರು ಇವರು ನಮ್ಮ ಮನೆಯವರು. ಸುಮಾರು ಒಂದು 3 ದಿನ ಅಂತೂ ಕಲ್ಲಂಗಡಿ ಹಣ್ಣನ್ನೇ ತಿಂದಿದ್ದೀವಿ ನಾವು. ಜ್ಯೂಸು ಅಥವಾ ಹೀಗೆ ಕಟ್ ಮಾಡಿಕೊಂಡು ತಿಂದಿದ್ದೀವಿ. ಇವತ್ತು ಕೂಡ ನಾನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ತಿನ್ನೋದಕ್ಕಿಂತ ಈ ಫ್ರೂಟ್ಸ್ಗಳು ಜ್ಯೂಸ್ ಮಾಡಿದ್ರೆ ತುಂಬ ಇಷ್ಟ. ನನ್ನ ಮಗಳಿಗೂ ಕೂಡ ಅಷ್ಟೇ. ಜ್ಯೂಸ್ ಮಾಡಿದ್ರೆ ಚೆನ್ನಾಗಿ ಕುಡಿತಾರೆ. ಜ್ಯೂಸ್ ಮಾಡ್ಕೊಂಡಿದ್ದೇನೆ ನಾನು. ಮಿಕ್ಸರಲ್ಲಿ ಚೆನ್ನಾಗಿ ರುಬ್ಕೋಬೇಕು ಇದನ್ನು. ಇದರ ಜೊತೆಗೆ ಸ್ವಲ್ಪ ಹಾಲನ್ನ ಹಾಕ್ತಾಯಿದ್ದೀನಿ ನಾನು. ಕಲ್ಲಂಗಡಿ ಹಣ್ಣು ಹೀಟ್ ಅಲ್ವ, ಅದಕ್ಕೋಸ್ಕರ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಒಂದೊಂದು ದಿನ ಒಂದೊಂದು ಥರ ಮಾಡ್ಕೊತೀನಿ ನಾನು. ಈಗ ಸಂಜೆ ಟೈಮು ಊಟ ಎಲ್ಲ ಆಗಿ ಈಗ ಸಂಜೆಗೆ ಮತ್ತೆ ಪೇರಲೆ ಹಣ್ಣು ಕೂಡ ಕಟ್ ಮಾಡ್ತಾಯಿದ್ದೀನಿ. ಬೇಸಿಗೆಗಾಲದಲ್ಲಿ ಭಾಳಷ್ಟು ಫ್ರೂಟ್ಸೇ ತಿನ್ನೋದಾಗಿದೆ ಈಗ. 1 kgಗೆ ಬರೀ 3 ಪೇರಲೆ ಹಣ್ಣು ಸಿಕ್ಕಿದೆ. ಒಂದೊಂದು
ಸುಮಾರು ದೊಡ್ಡ ದೊಡ್ಡದನೇ ಇತ್ತು.